ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಸಂಕೇಶ್ವರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಸಂಕೇಶ್ವರದ ವಿವೇಕಾನಂದ ಆಸ್ಪತ್ರೆಯ ವತಿಯಿಂದ ಶುಕ್ರವಾರ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಸಸಿಗೆ ನೀರುಣಿಸುವುದರ ಮೂಲಕ ಚಾಲನೆಯನ್ನು ನೀಡಲಾಯಿತು. ಬಳಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ರಮೇಶ್ ದೊಡ್ಬಂಗಿ ಇವರು, ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯವಾಗಿದ್ದು, ಆರೋಗ್ಯದ ಬಗ್ಗೆ ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಕರೆಯನ್ನು ನೀಡಿದರು. ಆದ್ರೆ ನಮ್ಮ ಆರೋಗ್ಯ ಜವಾಬ್ದಾರಿ ನಮ್ಮದೇ. ಈ ನಮ್ಮ ಆರೋಗ್ಯ ಬೇರೆದವ್ರು ಕಾಪಾಡೋಕ್ಕಾಗ, ಯಾಕಂದ್ರೆ ನಾನು ಏನು ಊಟ ಮಾಡ್ತೀನಿ ಅದು ನನ್ನ ಶರೀರ ಮೇಲೆ ಇಫೆಕ್ಟ್ ಆಗೋದ್ರಿಂದ, ಹೀಗಾಗಿ ನಾವೇನು ಊಟ ಮಾಡ್ತೀವಿ ಅದ್ರ ಬಗ್ಗೆ ನಾವು ಕಾಳಜಿ ಮಾಡಬೇಕು, ನಾವು ಜವಾಬ್ದಾರಿ ಊಟ ಮಾಡಬೇಕು. ಆಮೇಲೆ ಮೊದಲಿನವ್ರು ಎಷ್ಟು ಕೆಲಸ ಮಾಡ್ತಾಯಿದ್ರು, ದೈಹಿಕ ಶ್ರಮ ಪಡ್ತಾಯಿದ್ರು, ನೀವು ಅಷ್ಟಿಲ್ಲ. ಯಾಕಂದ್ರೆ ನಾವು ಕೇಳಿರ್ಬೋದು, ಈಗ ಮೊದಲು 10 ಕಿಲೋಮೀಟರ್ ಎಲ್ಲ ನಡ್ಕೋತ ಹೋಗಿ ನಡ್ಕೋತ ಬರ್ತೇವೆ. ಈಗ ನಾವು 1 ಕಿಲೋಮೀಟರ್ ನಡೆದಿಲ್ಲ, ನಾವು ಸೈಕಲ್ ತಗೋತೀವಿ, ಇಲ್ಲ ಸ್ಕೂಟರ್ ತಗೋತೀವಿ. ಅಂದರೆ ನಮ್ಮ ದೈಹಿಕ ಶ್ರಮ ಕಡಿಮೆ ಆಗಿದೆ. ಆಮೇಲೆ ಮೊದಲಿನವ್ರು ಏನು ಮಾಡ್ತಿದ್ರು, ಈಗ ನಾವೆಷ್ಟು ಚಿಂತೆ ಮಾಡ್ತೀವಿ ಅಷ್ಟು ಚಿಂತೆ ಮಾಡ್ತಿರ್ಲಿಲ್ಲ. ಈಗ ನಮಗೆ ಭಾಳಷ್ಟು ಚಿಂತೆ, ಅದನ್ನು ಮಾಡಬೇಕು, ಮಕ್ಕಳಿಗೆ ಅದನ್ನು ಮಾಡಬೇಕು, ಒಟ್ಟು ಆಸ್ತಿ ಮಾಡಬೇಕು, ಹಂಗೆ ಅವ್ರು ಇರಲಿಲ್ಲ. ಹೊಲ್ದಾಗ ಕೆಲಸ ಮಾಡ್ತಿದ್ರು, ಬರ್ತಿದ್ರು, ಊಟ ಮಾಡಿ ಜಲ್ದಿ ಮಕ್ಕೋತಿದ್ರು, ಜಲ್ದಿ ಮಕ್ಕೊಂಡು ಜಲ್ದಿ ಹೇಳ್ತಿದ್ರು. ಹಂಗಾಗಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಂಕೇಶ್ವರದ ಪೊಲೀಸ್ ಠಾಣೆಯ ಪ್ರೊಬೇಷನರಿ PSI ನಂದಿನಿ ಕಲ್ಶೆಟ್ಟಿಯವರು ಮಾತನಾಡಿ, ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಇಂತಹ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿರುವ ವಿವೇಕಾನಂದ ಆಸ್ಪತ್ರೆಯ ಕಾರ್ಯವನ್ನು ಶ್ಲಾಘಿಸಿದರು. ಶಿಬಿರದಲ್ಲಿ ಸಾರ್ವಜನಿಕ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ವೈದ್ಯಕೀಯ ಸಲಹೆಗಳನ್ನು ನೀಡಿದರು. ಮಧುಮೇಹ, ರಕ್ತದೊತ್ತಡ, ECG, ಕೊಲೆಸ್ಟ್ರಾಲ್ ಪರೀಕ್ಷೆಗಳನ್ನು ಉಚಿತವಾಗಿ ಹಾಗೂ ವಿಶೇಷ ರಿಯಾಯಿತಿ ದರದಲ್ಲಿ ನಡೆಸಲಾಯಿತು. ಜೊತೆಗೆ ಎಕ್ಸ್ರೇ ಹಾಗೂ BMD ಪರೀಕ್ಷೆಗಳಿಗೆ 50% ರಿಯಾಯಿತಿಯನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ತೇಜ್ ಪ್ರಭು ನ್ಯೂಸ್ನ ಸುಭಾಷ್ ಗಡ್ಕರಿ ಹಾಗೂ HCN ನ್ಯೂಸ್ನ ಸರ್ಜರಾವ್ ಗಾಯಕ್ವಾಡ್ ಅವರನ್ನು ಅತಿಥಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಉಚಿತ ಆರೋಗ್ಯ ಶಿಬಿರದಲ್ಲಿ ಸಾರ್ವಜನಿಕರು ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದರ ಮೂಲಕ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಡಾಕ್ಟರ್ ಮಮತಾ M. ಡಂಗಿ ಇವರು ಮಾಡಿದರು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯರಾಗಿರುವ ಡಾಕ್ಟರ್ ರಮೇಶ್ ಸರ್ ದೊಡ್ಬಂಗಿ ಇವರಿಗೂ ನಮ್ಮ ಆಸ್ಪತ್ರೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.